ಈ ಬಾಟ್ಲಿ ಒಳಗೆ ಏನದ್ರಿ ಇದು ರೋಲ್ ಅದ ಅಂದ್ರೆ ರೋಲ್ ಅಂದ್ರೆ ಈಗ ನೆಗಡಿ ಕೆಮ್ಮು ಬಂದ್ರೆ ಹೊರಗಿನ ಮಿಕ್ಸ್ ಜಂಡು ಬಾಂಬ್ ಕೆಮಿಕಲ್ ಉತ್ಕೋತಾರ್ರಿ ಅದಕ್ಕಿಂತ ಇದು ಮನ್ಯಾಗ ಮಾಡಿದ್ದು ಪ್ಯೂರ್ ಇದು ಏನು ಹಾಕಿ ಮಾಡ್ತೀವಿ ಅದ್ರೊಳಗ್ರಿ ಪಚ್ಚಿ ಕರ್ಪೂರಿ ಎಲ್ಲ ಪುದೀನ ಸೊಪ್ಪು ಇವು ಒಂದು ನಾಲ್ಕೈದು ಥರ ಕರ್ಪೂರ. ಯಾಕೆ ನಿಮ್ಗೆ ಇದೆಲ್ಲ ಕೇಳಕತ್ತೀನಿ ಅಂದ್ರೆ ಈ ಗೌರ್ಮೆಂಟ್ ಏನು ಕಾನೂನು ಮಾಡ್ತದಪ್ಪ ಅಂದ್ರೆ ಇದೊಂದು ಪ್ರಾಡಕ್ಟ್ ತೆಗಿತೀರಿ ನೀವು ಅದರೊಳಗೆ ಏನು ಹಾಕಿರಿ ಅನ್ನೋದು ಬರಿಬೇಕಿರ್ತದೆ. ನಾವು ಒಂದು ಗೌರ್ಮೆಂಟ್ದವ್ರು ಆಫೀಸಲ್ಲಿ ನಿಮ್ಗೆ ಕಿರಿಕಿರಿ ಕೊಡ್ಬೋದು ಆ ಒಂದು ಏನು ಹಾಕ್ತೀರಿ ಅನ್ನೋದು ಆ ವಸ್ತುಗಳನ್ನು ಬರಿಬೇಕು. ಆಯುರ್ವೇದಕ್ಕೆ ಇರಲಿ ನೀವು ಮಾಡ್ತೀರಿ ಹಳ್ಳಿಯೊಳಗೆ ಯಾರೂ ಕೇಳೋದಿಲ್ಲ. ಬಟ್ ಅದೇ ಸಿಟಿಗೆ ಬತ್ತು ಇದು ಒಯ್ದು ನೀವು ಸಿಟಿಯಾಗ ಒಬ್ಬರು ದವಾಖಾನೆಗೆ ಮೆಡಿಕಲ್ ಸ್ಟೋರ್ಸ್ನಾಗ ಇಟ್ಟರೆ ಅಂದ್ರೆ ಅವ್ನಿಗೆ ಹಿಡಿತಾರೆ. ಅದನ್ನು ನೀವೇನು ಲೇಬಲ್ ಮಾಡಿ ಹಚ್ಚಬೇಕ್ರಿ ಅದನ್ನು. ಈಗ ದಂತಕಾಂತಿ ಇದಕ್ಕೆ ಯಾರೂ ಕೇಳೋದಿಲ್ಲ ತೊಗೊಂಡು ತಿಕ್ಕೋತಾರೆ. ಇವು ಎಲ್ಲ ನಿಮಗೆ ಹೇಳುತ್ತೆ ಸಾರಿ ಇವು ಏನು ರೀ ಇವು ಕಣ್ಣೊಳಗೆ ಇದು ಕಣ್ಣೊಳಗೆ ಐ ಡ್ರಾಪ್ ಅದೆಲ್ಲ ಬರಿಬೇಕ್ರಿ ನೀವು. ಐ ಡ್ರಾಪ್ ಏರ್ ಡ್ರಾಪ್ ಮಾಡಿಸ್ರಿ ಸಣ್ಣಾಗಿ ಮಾಡಿಸ್ರಿ ಒಮ್ಮೆ ಆಗಲ್ಲ ಸ್ವಲ್ಪ ಹೆಂಗೆ ಇರ್ತು ಹಂಗೆ. ಯಾಕಂದ್ರೆ ಜನರಿಗೆ ತಿಳಿಬೇಕು. ನೀವು ಹೇಳ್ದಾಗಿದ್ದು ಐ ಡ್ರಾಪ್ ಇದು ಏರ್ ಡ್ರಾಪ್ ಅಂತೀರಿ. ನಾ ಇದೇ ವೈದ್ಯಕ್ಕೆ ಏರ್ ಡ್ರಾಪ್ ಹಾಕೊಂಡು ಹೌದು ಇಷ್ಟು ಪ್ರಾಡಕ್ಟ್ ತರಿಸ್ತೀರಿ. ಕುಳ್ಳವ್ರಿ ಬೆಲ್ಲ ಸ್ವಂತ ತಯಾರು ಮಾಡ್ತೀರಿ. ವಿಭೂತಿ ಇದು ಆಕಳ ಇದರಿಂದ ಮಾಡ್ತೀರಿ. ನೀವು ಶಿರಮಗೊಂಡ ಹೆಸರು ಕೇಳಿದ್ರೆ ಬಬಲೇಶ್ವರ ಅವರು 2-3 ವಿಡಿಯೋ ಮಾಡಿದ್ವಿ. ಭಾಳ ಭಾರಿ ಎಫರ್ಟ್ ದೊಡ್ಡ ಹಾಲೆ ಮಾಡ್ಯಾರ್ರಿ ಅವ್ರು ಅದನ್ನು ಪ್ರಾಡಕ್ಟ್ ಮಾಡ್ಲಿಕ್ಕೆ. ಸಿಕ್ಕಾಪಟ್ಟೆ ಮಂದಿ ಬಂದು ಹೋಯ್ತಾರೆ. ಭಾಳ ಇದ್ರದ್ದು ಇಫೆಕ್ಟ್ ಕಿಮ್ಮತ್ತು ಭಾಳ ಅದ. ನಾನು ಒಂದು ಸಾಲುಟಿಗೆ ಬರ್ತೀನಿ ರೀ ನಿಮ್ಮ ತೋಟಕ್ಕೆ ಬಂದು ಮಾಡ್ತೀನಿ ಎಲ್ಲ ಶೂಟಿಂಗ್ ಗಿಟಿಂಗ್. ಇವಿಷ್ಟು ಇದೇನು ರೀ ಮೇಡಮ್ ಹೇರ್ ಆಯಿಲ್ ಅದ್ರ ಪ್ರೊಸೀಜರೇ ಬೇರೆ ಅದ. ನಮ್ಮ ಪ್ರೊಸೀಜರ್ ಅಂದ್ರೆ ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ ಡೈರೆಕ್ಟ್ ಎಣ್ಣೆ ಒಳಗೆ ಮೆಣಸಿನ ತೆಗಿತಾರೆ. ನಾವು ಆ ಥರ ಮಾಡಲ್ಲ. ನಾವು ಮೆಣಸಿನ ಕಷಾಯ ಮಾಡ್ತೇವೆ. ಕಷಾಯ ಮಾಡಿ ಎಣ್ಣೆ ತೆಗಿತೀವಿ. ಆ ಎಣ್ಣೆ ಕಷಾಯ ಬರೀಕಿ ಆಮೇಲೆ ಕುದಿಸಿ ಅಷ್ಟು ಕಷಾಯ ಹೋಗಿ ಎಣ್ಣೆ ಇಟ್ಟು ಉಳಿಬೇಕ್ರಿ. ಆ ಸೇಮ್ ಪ್ರೊಸೀಜರ್. ಈಗ ತಿಳ್ಕೊರಿ ನೀವು ನಂಬರ್ ಹಾಕಿರ್ತೀವಿ ನಾವು ಸ್ಕ್ರೀನ್ ಮ್ಯಾಗ ನೀವು ಫೋನ್ ಮಾಡ್ತಾರೆ ನಿಮ್ಗೆ ಹಾಕಲೇ ಇದು ಮಾಡ್ತಾರೆ. ಹಂಗಲ್ಲ ಅವ್ರು ನೀವೇ ಮುಂದೆ ಬರ್ತಾರೆ ಮಾತಾಡೋರು ಬಂದು ನೀವು ಚಾಲು ಸೆ ಬಾತ್ ಈಗ ಇಂಡಿ ಸುತ್ತಮುತ್ತಲ ಬಿಜಾಪುರ ಸುತ್ತ ನೀವು ಫೋನ್ ಮಾಡ್ತಾರೆ. ನಾವು ಒಂದು 4 ದಿವಸ ಟ್ರೈನಿಂಗ್ ಕೊಡ್ತೀರಿ ಏನ್ರಿ ನಿಮ್ಗೆ ಅದು ಕೊಡ್ತೀರಿ ಕೊಡ್ತೀರಲ್ಲ ಅದಕ್ಕೆ ಕೇಳಿದೆ. ಯಾಕಂದ್ರೆ ಈಗ ಮನೆಯೊಳಗೆ ಎಲ್ಲರೂ ಈಗ ಏನಿಲ್ರಿ ಮೊದಲು ನಾವು ಗೋಸ್ ಅಂತ ತಿಳ್ಸೋಬೇಕು. ನಮ್ಮ ಸ್ವದೇಶಿ ನಾವು ಊಟ ಮಾಡ್ಬೇಕು ಯಾವುದೇ ಇಲ್ಲ. ಈ ಎಲೆ ಒಳಗೆ ಎಲ್ಲ ಇಟ್ಕೊಂಡು ಕೆಲಸ ಮಾಡೋರು ಎಲ್ಲರೂ ಸುಧಾರಿಸ್ತದ್ರಿ ನಮ್ಮ ದೇಶ. ನಾವು ನಮ್ಮ ಮಕ್ಕಳ ಹಿಂದಿನ ಪೀಳಿ ಸುಮ್ಮನೆ ಸುಧಾರಿಸಿ ಹೌದಿಲ್ಲ. ಈಗಿನ ಜನಾಂಗ ಬರೇ ಟಿವಿ ನೋಡೋರಿಗೆ ಏನು ಹೇಳ್ತೀವಿ. ಟಿವಿ ನೋಡೋರು ಏನು ಮಾಡೋರು ಟಿವಿ ನೋಡಿ ಹಾಳಾಗ್ತಾರೆ. ಮಾಡೋಕೆ ಏನು ಕೆಲಸ ಸಿಗಲ್ರಿ ಅವ್ರಿಗೆ. ಅದನ್ನು ನಿಮ್ಮಿಂದ ಕಲಿಬೇಕಾಗ್ಯದ 4 ಮಂದಿ ನೋಡ್ರಿ. ಟಿವಿ ನೋಡಿದ್ರೆ ನಾವು ನೋಡ್ತೀವಿ ಅವರು ನೋಡ್ತಾರೆ. ಸತತ 24 hours ಟಿವಿನೇ ನೋಡೋರು. 10 ಗಂಟೆಗೆ ಗಂಡ ಹಸ್ತು ಬಂದ್ರು ತಡಿ ಅದೊಂದು ಮಾಡ್ರೆ ಆಗ್ತದ ಅದನ್ನ ಹಾಕ್ತೀನಿ ಅಂತಾರೋ. ಇದು ಮಾತ್ರ ಕರೆಕ್ಟ್ ಸರ್. ಅದಕ್ಕೆ ಏನದ್ರಿ ನಿಮ್ಮಿಂದ ಸಮಾಜ ಸುಧಾರಣೆ ಆಗ್ಬೋದು. ನಮ್ಮಿಂದ ಸಮಾಜ ಸುಧಾರಣೆ ಅಲ್ಲಿಕಂದ್ರೆ ಯಾವ ಹೆಣ್ಮಕ್ಳೇ ಆಗ್ಬೇಕು ಮನೆ ಸಂಸಾರ ಗಂಡ ಮಕ್ಕಳು ಅನಂತ ಎಲ್ಲಿ ನಾವು ಕೊಡಬೇಕು ಮಹತ್ವ ಕೊಡ್ಬೇಕು ಅನ್ನೋದು ನಾವು ಹೆಣ್ಮಕ್ಳು ಆದ್ರೆ ಕಲಿಬೇಕ್ರಿ. ಈಗ ಧಾರಾವಾಹಿ ಪಿಕ್ಚರ ನೋಡಿ ಜೀವನ ಮಾಡೋದಕ್ಕಿಂತ ನಮ್ಮ ಮನೆ ಪ್ರಪಂಚ ನಮ್ಮ ಹಂಗದ ನೋಡಿ ಜೀವನ ಮಾಡೋದು ಮುಖ್ಯ ಈಗಿನ ಮಾತ್ರ. ಈಗ ಆ ಜನಗಳು ನಾವು ಇಲ್ಲ ಈಗ ನಾವರ ಸ್ವಲ್ಪ ಸುಧಾರಿಸ ನಮ್ಮಿಂದ ನಮ್ಮ ಮಕ್ಕಳು ತೋರಿಸ್ತಾರೆ. ಮತ್ತೆ ನಾವೇ ಯಾರು ಊಟ ಹಿಡಿದೇವ ನಮ್ಮ ಮಕ್ಕಳು ಇರೋದು ಭಾಳ ದೊಡ್ಡದು. ಅದಕ್ಕೆ ಅವ್ರಿಗೆ ಕರ್ಲಿಕತ್ತೀನಿ ಭಾಳ ಸಲ ಬ್ಯಾಡ್ರಿ ಅವರೇ ಮುಂದೋತಾರೆ. ಯಾಕಂದ್ರೆ ನಿಮ್ಮಲ್ಲಿ ಇಂಥ ದಿವ್ಯ ವಿಚಾರಗಳು ಅದಾವ ತಿಳ್ಕೊಂಡು ಅವ್ರು ನಿಮ್ಮ ಮುಂದೆ ಬರ್ತಾರ ಅವರು. ಅಂದ್ರೆ ನಾವು ಹೆಣ್ಮಕ್ಳು ಆದವ್ರು ನಾವು ಸುಧಾರಿಸ್ಬೇಕು. ನಿಮ್ಮ ಕೆಲಸದಾಗ ಇವ್ರು ಕೈ ಕೊಡಿಸ್ತಾರೆ. ಇದಕ್ಕಿದ್ದಂಗೆ ಹೇಳ್ಬೇಕು ನೀವು ಇದಕ್ಕಿದ್ದಂಗೆ ಹೇಳ್ರಿ. ಒಬ್ಬರಿಂದ ಆಗಲ್ಲಲ್ರಿ ಕೆಲಸ ಮಾಡಕ್ಕೆ ಭಾಗಿರಿ. ರೊಕ್ಕ ನಿಮ್ಗೆ ಕೊಡುವುದಿಲ್ಲ. ದುಡಿಯೋರು ಯಾರೇ ಕೈಯಲ್ಲಿ ಅವ್ರಿಗೆ ನಾವು ನಮ್ಗೆ ಹೆಲ್ಪ್ ಆದ್ರೆ ಇದು ಕೆಲಸ ಮಾಡೋಕೆ ಸರ್ ಒಬ್ರಿಗೊಬ್ರಿಗೆ ಕೋಆಪರೇಷನ್ ಇದ್ರಿ ಆಗ್ತದೆ. ಅಂದ್ರೆ ಈಗ ಒಬ್ಬರ ಮೇಲೆ ಡಿಪೆಂಡ್ ಆದ್ರೆ ಆಗೋದಿಲ್ಲ. ಈ ಕೆಲಸ ತೀರಾಗಲ್ರಿ.
ಕೆಲಸ ಆಗಲ್ಲ. ನೋಡಿ ರೈತ ಬಾಂಧವ್ರಿ, ಇಲ್ಲಿ ನಾ ಯಾಕೆ ಇದನ್ನು ಒಂದು ಕಾಮಿಡಿ ಥರ ನಿಮ್ಗೆ ಹೇಳಕತ್ತೀನಿ ಅಂದ್ರೆ, ಈಗ ಒಂದೊಂದು ಕುಟುಂಬದಾಗ ಹೆಂಡತಿ ಬೇರೆ ಇರ್ತಾವೆ, ಗಂಡ ಬೇರೆ ಇರ್ತಾವೆ. ಹೆಂಡತಿ ಏನ್ರಿ ಮಾಡ್ತೀನಿ ಅಂದ್ರೆ ಮಾಡಬೇಡತ್ತೆ ಗಂಡ ಅಂತ ಹೇಳ್ತಿರ್ತಾರೆ. ಇಬ್ಬರದು ಒತ್ತಟ್ಟಿಗೆ ಒಪಿನಿಯನ್ ಇದ್ದರೆ ಇಂಥವೆಲ್ಲ ಮಾಡ್ಬೋದು, ಸಮಾಜ ಸುಧಾರಣೆ ಮಾಡ್ಬೋದು. ಅವ್ರು ಅಪ್ಪರು ಒಂದು ಮಾತು ಹೇಳಿದ್ರು, ಟಿ ವಿ ನೋಡಿದವರೆಲ್ಲ ಸಮಾಜ ಕಲಿಸ್ತಾರೆ, ಸಂಸಾರ ಕಲಿಸ್ತಾರೆ. ಗದಿ ರತ್ನದಂಥ ಮಾತದು. ದಯಮಾಡಿ ಹೆಣ್ಮಕ್ಳು ಯಾರು ತಪ್ಪು ತಿಳ್ಕೊಬೇಡ್ರಿ. ನಮ್ಮದೇನಂದ್ರೆ ಸಮಾಜ ಸುಧಾರಕರಂದರೆ ತಾಯಂದಿರು, ಅವ್ರು ಬಿಟ್ಟರೆ ಸಮಾಜ ಯಾರು ಸುಧಾರಣೆ ಮಾಡೋಲ್ಲ. ಗಂಡ್ಮಕ್ಳು ಅಂತೂ ಮಾಡೋದಿಲ್ಲ. 90% ಹೊರಗೆ ನೋಡ್ತಿರ್ತಾರೆ, ಅವರು ಒಳಗೆ ಮನೆಯಾಗ ನೋಡ್ತಿರೋದಿಲ್ಲ. ಅದಕ್ಕೆ ತಾಯಂದಿರೇ ದೊಡ್ಡ ಶ್ರೇಷ್ಠ ಸಮಾಜ ಸುಧಾರಕರು. ಅದಕ್ಕೆ ಅವರ ಮಾತು ಬರೋಬ್ಬರಿ ಹೇಳಿದ್ರು. ನೋಡಿರಿ ಟಿ ವಿ ಅಕ್ಕಪಕ್ಕ ಸ್ವಲ್ಪ ನೋಡಿರಿ, ಬರೀ ಸಪೋರ್ಟ್ ಅದನ್ನೇ ನೋಡಬೇಡ್ರಿ ಅಂತ ಹೇಳಿ ನಾ ಅಲ್ಲ, ಮತ್ತು ನನಗೆ ನೋಡಿ ಟಿ ವಿ ನೋಡಿ ಏನ್ರಿ ಮಾತಾಡಿರಿ ಅಮ್ಮವ್ರು ಹೇಳ್ತಾ ಇದ್ದಾರೆ. ದಯಮಾಡಿ ಅದನ್ನು ಪಾಲಿಸ್ರಿ. ಇವ್ರದ್ದು ನಿಮ್ಗೆ ಫೋನ್ ನಂಬರ್ ಅದೆಲ್ಲ ಹಾಕಿರ್ತೀನಿ. ಈಗ ನಿಮಗೆ ಯಾರಾದರೂ ಫೋನ್ ಮಾಡಿ ನಮ್ಗೆ ಇಂಥ ಪ್ರಾಡಕ್ಟ್ ಬೇಕಾದ್ರೆ ಹ್ಯಾಂಗೆ ಮಾಡಿ ಸಿರಮಗೊಂಡವ್ರು ಏನು ಮಾಡಿದ್ದಾರೆ, ಪೋಸ್ಟ್ನಿಂದ ಕಳಿಸ್ತಾ ಇದ್ದಾರೆ. ಸಿರಮಗೊಂಡವ್ರು ಡೈಲಿ ಏನಿಲ್ಲ ಅಂದ್ರೆ 10,000 20,000 ಮಾಡೋದು ಕಳಿಸ್ತೀರ. ಪರೀಕ್ಷೆಗೆ ಏನಾದರೂ ಆರ್ಡರ್ ಕೊಟ್ಟರೆ ನಿಮ್ಗೆ ಕಳಿಸ್ತಾರೆ. ಮಾಡಿ ಭಾಳ ಭಾಳ ಧನ್ಯವಾದಗಳು. ಎಲ್ಲರ ಮನ್ಯಾಗ ನಿಮ್ಮಂಥವ್ರು ತಾಯಿದಾರು ಹುಟ್ಲಿ ಅಂತ ತಿಳ್ಕೊಂಡು ಬೇಡ್ಕೋತೀನಿ ನಾನು. ಯಾಕಂದ್ರೆ ಸಮಾಜದ ಪ್ರತಿಯೊಬ್ಬರಿಗೆ ಖರ್ಚು ಇರ್ತದೆ ರೀ, ಖರ್ಚು ಇರ್ತದೆ, ಸಾಗಿಸ್ತಾರೆ, ಇದು ಮಾಡ್ತಾರೆ, ಅಡಚಣೆಗಳು ಬಂದೇ ಬರ್ತಾವೆ. ಬಟ್ ನಿಮ್ಮಂಥವ್ರು ಒಬ್ಬರು ಮನೆಯಾಗಿದ್ರೆ ಅಡಚಣೆ ಬರೋದು ಭಾಳ ಕಡಿಮೆ ಆಗ್ತಾವೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಇಲ್ಲಿ ಬಂದು ಮಾಡ್ತಾಯಿದ್ದೀನಿ. ನಾನು ಬರ್ತೀನಿ ಸರ್, ಸಾಲೋಟಿಗೆ ಬರ್ತೀನಿ, ಹೊಲ ಗಿಡ ಎಲ್ಲ ಶೂಟಿಂಗ್ ಮಾಡ್ತೀನಿ ನಾನು. ದಯಮಾಡಿ ಏನು ಸಾವಯವ ಕೃಷಿನೇ ಇದೆ ನೋಡಿ ರೈತ ಬಾಂಧವ್ರೆ. ದಯಮಾಡಿ ಈಗ ಏನು ನಾವು ಒಂದು 2-3 ಮಾಡಿ ಇಲ್ಲಿ ಶಾಲಾ ಕಾಲೇಜೊಳಗೆ ಏನು ರೈತರು ಬಂದರೆ ಕೆಲವು ಪ್ರಾಡಕ್ಟ್ಸ್ ತೊಗೊಂಡು ನೋಡಿರಿ. ಅವ್ರವ್ರ ನಂಬರ್ ಹಾಕಿರ್ತೀನಿ, ಅವ್ರಿಗೆ ಫೋನ್ ಮಾಡಿ ಮಾತಾಡ್ರಿ. ಅವ್ರು ಏನು ಅನುಭವ ತೊಗೊಳ್ರಿ, ಎಲ್ಲ ಕಡೆ ಶೇರ್ ಮಾಡಿರಿ. ಹೆಚ್ಚಾಗಿ ನಾನು 400 ವೀಡಿಯೋಗಳಿಗೆ 200 ಬರೀ ರೈತರದೇ ಮಾಡೀನಿ. ರೈತರು ಬರ್ಬೇಕು ಮುಂದೆ. ಕಾಪ್ಸಿ ಒಂದು ಸೆಕೆಂಡ್ ಏನೇನು ಹೇಳ್ರಿ ಸರ್? ನನ್ನ ಪರಿಚಯ ಹೇಳ್ಕೊಂಡು ನಿಮ್ಮ ಪರಿಚಯ ಹೇಳ್ಕೊಳ್ತೇ. ನಾನು ಲೋಣಿ ಬಿಕೆ ಗ್ರಾಮದಿಂದ ಬಂದಿದ್ದು. ನನ್ನ ಹೆಸರು ಮಲ್ಲೇಶಪ್ಪ ಮಲ್ಲಪ್ಪ ಕಲ್ಯಾಣ ಶೆಟ್ಟಿ ಅಂತ ಹೇಳಿ. ನಾನು ಕಳೆದ 15 ವರ್ಷಗಳಿಂದ ನಾನು ಲೋಣಿ ಬಿಕೆಯಿಂದ ಬಂದವನಾಗಿದ್ದು. ನನ್ನ ಹೆಸರು ಮಲ್ಲೇಶಪ್ಪ ಮುರುಗಪ್ಪ ಕಲ್ಯಾಣ ಶೆಟ್ಟಿ ಅಂತ ಹೇಳ್ಬೋದು. ನಾನು 15 ವರ್ಷಗಳಿಂದ ಸಿರಿಧಾನ್ಯಗಳನ್ನು ಬೆಳೆದು ಕರ್ನಾಟಕದಾದ್ಯಂತ ಪ್ರಚಾರ ಮಾಡ್ತಾಯಿದ್ದೀನಿ. ನಾನು ಮೊದಲ ಬಾರಿಗೆ ಬೆಂಗಳೂರು ಡಿಕೆ ಕಷ್ಟಪಟ್ಟರೆ ಯಾರು ಕೂಡ ನೋಡಿ ಇಕ್ಕಿರಲಿಲ್ಲ. ಅದು ನನಗೊಂದು ಖುಷಿ. ಯಾಕಂತ ಕೇಳಿದ್ರೆ ನನಗೆ ಮೊದಲು ಜಾಯಿಂಟ್ ಪೇನ್ ಬಂದಿತ್ತು. ಅದಕ್ಕೆ ಪರಿಹಾರವಾಗಿ ನವಣೆ ಅಕ್ಕಿಯಿಂದ ಪರಿಹಾರ ಕಂಡುಕೊಂಡು ಆಮೇಲೆ ಬೆಳೆದು ಇದನ್ನು ಪ್ರಚಾರ ಯಾಕೆ ಮಾಡಬಾರ್ದು ಅಂತೇಳಿ ಇವತ್ತಿನವರೆಗೆ ಪ್ರಚಾರ ಮಾಡ್ತೀನಿ. ಕರಪತ್ರ ಮುದ್ರಿಸಿ, ಇದು ನನ್ನ ಕರಪತ್ರ. ಬೀಜ ಕೋರ್ಲೆ ಬೀಜ, ಇದು ಮೆಕ್ಸಿಕೋ ದೇಶದ ಸಿರಿಧಾನ್ಯ ಸೂಪರ್ ಫುಡ್ ಚಿಯಾ ಬೀಜ. ಇದು ನಮ್ಮ ದೇಶದ ಸಿರಿಧಾನ್ಯ ಬರಗು. ಬರಗಂದ್ರೆ ಏನಂತಾರೆ ಇನ್ನೊಂದು ವರ್ಡ್ ಇಂಗ್ಲೀಷ್ನೊಳಗೆ ಏನು ಅಂತಾರೆ ಬರಗು. ಇದು ರಾಗಿ ಐತಿ. ರಾಗಿ ನಾವು ಬೆಳೆದೀವಿ ನಮ್ಮ ಹೊಲದೊಳಗೆ. ನೀವು ಹೊಲದ ಬೆಳೆದಿರಿ ಸದ್ಯ. ಇದು ಹಾರ್ಕ್ ಬೀಜ ಐತಿ. ಇದು ಆಮೇಲೆ ಇದು ನವಣೆ ಬೀಜ, ಇದು ಹುರುಳಿಕಾಳು, ಇದು ಮುಕುಣಿ, ಇದು ದನಗಳ ಮೇಲಿನ ಅವರೇ ಬೀಜ. ಇದು ಉತ್ಕೃಷ್ಟ ಮೇವು ಹೌದು, ಮನುಷ್ಯರಿಗೆ ಆಹಾರನೂ ಹೌದು. ಅವರೇ ಬೀಜ. ಇದು ನವಣೆ ಅಕ್ಕಿ. ಇದು ಪ್ರೊಸೆಸ್ ಮಾಡಿದ ವಿಧಾನಗಳು. ರಾಗಿಯಿಂದ ದೋಸೆ ಇನ್ಸ್ಟಂಟ್ ಮಿಕ್ಸ್ ಮಾಡಿವಿ. ನಮ್ಮಲ್ಲಿ ಇನ್ಸ್ಟಂಟ್ ಅಂದ್ರೆ ನೆನೆ ಹಾಕಿಡೋದಿಲ್ಲ, ಕಲಿಸಿ ಒಮ್ಮೆ ಹಂಚಿಗೆ ಹಾಕಿಬಿಡೋದು. ಅದ್ರೊಳಗೆಲ್ಲ ಸೇರಿಸಿವಿ ನಾವೀಗ.
ಇದು ಹುರುಳಿ ಸೂಪ್ ಪೌಡರ್ ಮಸಾಲೆ. ಹಾಂ. ಮಸಾಲೆ ಅಂತಂದ್ರೆ ಇದ್ರೊಳಗೆ ಶುಂಠಿ, ಮೆಣಸು, ಲವಂಗ, ದಾಲ್ಚಿನ್ನಿ, ಕೊಬ್ಬರಿ ಸಹಿತ ಸೇರಿಸಿ ಮಾಡಿದ್ದೀವಿ. ಶೇಂಗಾದ ಪೌಡರ್ನು ಇದ್ರ ಸೇರಿಸಿ. ಅಚ್ಚಾ ಅಚ್ಚಾ. ಹಾಂ. ಇದು ಸಂಜೀವಿನಿ ಮಾಲ್ಟ್ ಅಂತೇಳಿ ಹೈ ಎನರ್ಜಿ ಡ್ರಿಂಕ್ ಪೌಡರ್. ಇದು ಸಿರಿಧಾನ್ಯಗಳಿಂದ ಕೂಡಿ ಮಾಡಿದ ಪೌಡರ್. ಇದು ಇದರೊಳಗೆ 9 ಥರದ ಸಿರಿಧಾನ್ಯಗಳು, 9 ಥರದ ಬೇಳೆಕಾಳುಗಳು, 9 ಥರದ ಮಸಾಲೆ ಕಾಳುಗಳು ಸೇರಿಸಿ ಹುರಿದು ಬೀಸಿ ಸಾಣಿಸಿ ತಯಾರು ಮಾಡಿದ ಎನರ್ಜಿ ಡ್ರಿಂಕ್ ಪೌಡರ್. ಆಮೇಲೆ ಇದು ಸಣ್ಣ ಮಕ್ಕಳಿಗೆ ಈ ಕುರ್ಕುರೆ ತಿಂತಾವ. ಕುರ್ಕುರೆ ತಿನ್ನೋದ್ರಿಂದ ಯಾವ ಆರೋಗ್ಯ ಬೆನಿಫಿಟ್ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ನಾವು ಮಸಾಲೆ ಸೇವೆ ಮಾಡಿವಿ. ನವಣೆ ಹಾಕಿಂದ ಅಗ್ದಿ ಟೇಸ್ಟಿ ಆಗಿದೆ. ಇದು ಹೋದ ವರ್ಷ ಜಿಲ್ಲಾ ಮಟ್ಟದ ಸ್ಪರ್ಧಾದೊಳಗೆ ಭಾಗವಹಿಸಿದಾಗ ಬಾಕಿ ಸ್ಪರ್ಧಾದೊಳಗೆ ಫಸ್ಟ್ ಪ್ರೈಸ್ 5,000 ರೂಪಾಯಿ ಬಹುಮಾನ ಇದಕ್ಕೆ. ಆ ನಂತರ ರಾಜ್ಯ ಮಟ್ಟದ ಈ ಸೇವು ತರ ಇದೆ ಅದೇನು? ಅದೇ ಇದೆ. ಆಮೇಲೆ ಇದು ಮಕ್ಕಳಿಗೆ ಕುರ್ಕುರೆ ಕೊಂಡಿಸ್ಕೊಡ್ತೀವಿ. ಈಗ ನಾವು ಕುರ್ಕುರೆ ಕೊಂಡಿಸ್ಕೊಡೋದ್ರಿಂದ ಯಾವ ಹೆಲ್ತ್ ಬೆನಿಫಿಟ್ ಇಲ್ಲ. ಇದು ನವಣೆ ಅಕ್ಕಿ, ಬೂದುಗುಂಬಳು ಸೇರಿಸಿ ಮಾಡೋದು ಸಂಡಿಗೆ. ಇದು ಸಹಿತ ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ಭಾಗವಹಿಸಿ ಮಾಡಿದ್ರೆ ಇದಕ್ಕೂ ಪ್ರೈಸ್ ಕೊಡ್ತಾರೆ. ಇದರ ಸಂಘಟ ಇನ್ನೊಂದು ನೂಡಲ್ಸ್ ಮಾಡಿದ್ದೆವು. ನಾವು 3 ಮಂದಿ ಭಾಗವಹಿಸಿದ್ದೆವು. ನಾವು, ನಮ್ಮ ಸೊಸೆ, ನಮ್ಮ ಮನೆಯವರು 3 ಮಂದಿ ಭಾಗವಹಿಸಿದ್ರೆ 2 ಪ್ರೈಸ್. 110 ಮಂದಿ ಭಾಗವಹಿಸಿದ್ರು. ಇದು ಮೆಕ್ಕಿಕಾಯಿ ಉಪ್ಪಿನಕಾಯಿ ಅಂತೇಳಿ ನೈಸರ್ಗಿಕ ತರಕಾರಿ. ಇದು ತಾನೇ ಬೆಳೀತದೆ. ಇದಕ್ಕೆ ಯಾವ ಗೊಬ್ಬರ ಹಾಕೋ ಅವಶ್ಯಕ ಇಲ್ಲ, ಔಷಧ ಹೊಡಿಯೋ ಅವಶ್ಯಕತೆ ಇಲ್ಲ. ಅವಾಗ ಅಮ್ಮಂದಿರು ಮಾಡ್ತಿದ್ರು ಇದೆಲ್ಲ. ಎಲ್ಲಾರ ಮನೆಯಾಗ ಸಾಧಾರಣ ರೈತರ ಮನೆಗೆ ಇದ್ದೇ ಇರ್ತಿದ್ರು. ಇದು ಮೆಕ್ಕಿಕಾಯಿ ಉಪ್ಪಿನಕಾಯಿ ಪ್ರತಿ ಹೆಣ್ಮಕ್ಳು ತಿನ್ಬೇಕಂತ ಹೇಳ್ತಾರೆ. ನನಗೆ ಹಿಂದಿನ ಸಾರಿ ನಮ್ಮ ಜಂಟಿ ನಿರ್ದೇಶಕರು ಹೇಳಿದ್ರು ಇದ್ರ ಮಹತ್ವದಲ್ಲ. ಅವ್ರಿಗೆ ಒಂದು ಪ್ರೆಸೆಂಟ್ ಮಾಡ್ಲಿಕ್ಕೆ ಒಯ್ದಿದ್ದು ಒಂದು ಪ್ಯಾಕೆಟ್ ನಾನು. ಅದ್ರ ಬದಲು ಅರ್ಧ ತಾಸು ವಿವರಣೆ ಕೊಟ್ಟರು. ಯಾಕಂತ ಕೇಳಿದ್ರೆ ಇದ್ರೊಳಗೆ ಹೈಯೆಸ್ಟ್ ಎನರ್ಜಿ ಐತಿ. ಏನು? ಕ್ಯಾಲ್ಸಿಯಂ ಐತಿ, ಆಮೇಲೆ ಐರನ್ ಐತಿ, ಮೆಗ್ನೀಷಿಯಂ ಐತಿ. ಈಗ 30 ವರ್ಷ ದಾಟದ ಹೆಣ್ಮಕ್ಳು ಅವರಿಗೆ ಕ್ಯಾಲ್ಸಿಯಂ ಕಮ್ಮಿ ಆಗಿರ್ತದೆ. ಯಾಕಂದ್ರೆ ಮಕ್ಕಳು ಹಡದು ಕೊಟ್ಟಿರ್ತಾರೆ. ಹಂಗಾಗಿ ಅವ್ರಿಗೆ ಕ್ಯಾಲ್ಸಿಯಂ ಬೇಕಂದ್ರೆ ಇದು ತಿನ್ಬೇಕು. ಅಂದ್ರೆ ಜಾಯಿಂಟ್ ಪೇನ್ ಬರಲ್ಲ ಆ ದೃಷ್ಟಿಯಿಂದ. ಆಮೇಲೆ ಇದು ನಮ್ಮದೇ ಆದ ಒಂದು ಪ್ರೊಡಕ್ಷನ್. ಇದು ಲೆಮನ್ ಟೀ ಅಂತ ಹೇಳಿ, ಮಸಾಲೆ ಟೀ ಅಂತ ಹೇಳಿ ತಯಾರು ಮಾಡಿದ್ವಿ. ನಾರ್ಮಲ್ ಅಂಗಡಿ ಟೀ ಕುಡಿಯೋದ್ರಿಂದ ಎಷ್ಟು ಮುಖ್ಯವಾಗಿ ಲೆಮನ್ ಪ್ರೊಡಕ್ಷನ್ ಹುಲ್ಲು ಬರುತ್ತೆ. ಅದ್ರ ಹುಲ್ಲಿನ ಕೈಯಾಗಿ ತಿಕ್ಕಿದ್ರೆ ನಿಂಬೆ ಸಪ್ಪುದು ವಾಸನೆ ಹುಲ್ಲು ಥರ ಇದೆ. ಅದರೊಳಗೆ ಎಲ್ಲ ಥರದ ಮಸಾಲೆ ದಿನಸ್ಬಿಟ್ಟಿವಿ. ಏನೇನು ಅಂತಂದರೆ ಶುಂಠಿ, ಮೆಣಸು, ಲವಂಗ, ದಾಲ್ಚಿನ್ನಿ, ಅರಿಶಿಣ, ಆಮೇಲೆ ತುಳಸಿ, ಆನಂತರ ಯಾಲಕ್ಕಿ, ಆನಂತರ ಜಾಜಿಕಾಯಿ ಇಷ್ಟೆಲ್ಲ ಸೇರಿಸಿ ಮಾಡ್ತೀವಿ. ಇದು ಆರೋಗ್ಯದೊಳಗೆ ಏಕದಮ್ ಒಳ್ಳೆಯ ಉಪಯೋಗ. ಆ ದೃಷ್ಟಿಯಿಂದ ನಾವು ಪ್ರೊಡಕ್ಷನ್ ಮಾಡಿ ಟೋಟಲ್ ಎಷ್ಟು ಪ್ರಾಡಕ್ಟ್ ಮಾಡ್ತೀವಿ? ಇದು ನೋಡಿರಿ ಎಣಸ್ಲಿಕ್ಕೆ ನೀವು ಮನೆಗೆ ಮಾಡಿ ಎಲ್ಲ ಹೊಲ್ದಂತ ಬೆಳೆದಿರಿ ಸರ್. ನಾವು ಎಷ್ಟು ವರ್ಷ ಆಯ್ತು ರೀ ಮಾಡ್ಲಿಕ್ಕೆ? ನಾವು ಈ ಥರ ಮಾಡಕ್ಕೆ 25 ವರ್ಷ. 25 ವರ್ಷ. ನಾನು ಬಜಾರಕ್ಕೆ ಬಂದು 15 ವರ್ಷ. 15 ವರ್ಷ. ಯಾಕಂತ ಕೇಳಿದ್ರೆ ಬಲ್ಲವ್ರು ಹೇಳ್ತಾರೆ. ಪ್ರಾಡಕ್ಟ್ ಎಲ್ಲೆಲ್ಲಿ ಕಳಿಸ್ತೀರಿ? ನಾನು ಮೊನ್ನೆ ಉಡುಪಿ ಕಳ್ಸೀನಿ, ಆಮೇಲೆ ಮೈಸೂರಿಗೆ ಕಳ್ಸೀನಿ, ಬೆಂಗಳೂರು ಎಲ್ಲ ಮೇಳದೊಳಗೆ ಭಾಗವಹಿಸ್ತೀನಿ ಸರ್. ಮೇಳದೊಳಗೆ ಈಗ ನಿನ್ನೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಇದು ನಮ್ಮ ಕಡೆ ನಾವು ಸಣ್ಣವರಿದ್ದಾಗ ಬೆಳಿತೀವಿ. ಅಂದರೆ ನೆಲ್ಲು ಬೆಳೆಸಿದ್ರು ಜವಾರಿ ಭತ್ತ. ಅದು ತೆಗೆದು ನೆಲಕ್ಕೆ ಇದು ಮೇವಿನ ಅವ್ರ್ಯಾಗ ಹಾಕ್ತೀವಿ. ಇದು ಅಕಸ್ಮಾತಾಗಿ ನಮ್ಮ ಹೊಲಕ್ಕೆ ಒಂದು ಬೀಜ ಬರ್ತದೆ. ಮತ್ತು ಬೀಜ ಎಲ್ಲ ಕಳ್ಕೊಂಡಿದ್ವಿ. ಇದು ಬಂದು ಹೂ ಆಯ್ತು, ಕಾಯಿ ಆಯಿತು, ಇಷ್ಟಕಾಯಿ ಆಯಿತು. ಅದನ್ನು ಮಳೆ ಆಗಿರಲಿಲ್ಲ. ಶೇಂಗಾದೊಳಗೆ ಅಲಸಂದಿ ಕೊಟ್ಟಿದ್ದೆ, ಅಲಸಂದಿಯೊಳಗೆ ಅಲಸಂದಿ ಬಂದಿತ್ತು. ಅದು ನೋಡಿ ನಮ್ಗೆ ಖುಷಿ ಆಯಿತು. ಅದು ಹೆಂಗೆ ಖುಷಿ ಆಯ್ತು, ಅಂದಿನ ಬೀಜ ಇವತ್ತು ಸಿಗ್ತದೆ ನಮಗೆ ಅಂತೇಳಿ. ಅದು ಬೀಜ ಗಿಡಕ್ಕೆ ಕಾಯ್ದರೆ 200 ಬೀಜ. ಒಟ್ಟು ನೈಸರ್ಗಿಕವಾಗಿ ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಅದ್ರಾಗ ಯಾವುದೇ ಸಾಮಾನ್ಯವೆಲ್ಲ ಇಲ್ಲಿಯವ್ರಿ ಕಾಲೇಜ್ದವ್ರಿ ನೀವು ಸ್ಪೀಕರ್ ನೀವೇನು ಎಜುಕೇಷನ್ ಇದ್ದೀರಿ ನಿಮ್ಮದು? ಇಲ್ಲ. ಇದು ಒಂದು ವಾರದ ಹಿಂದೆ ಒಂದೇ ಬೆಳಗ್ಗೆ 20 ಕಿಲೋ ಬೀಜ ಕೊಟ್ಕೊಳ್ಳಿ. ಇದು ನೆಲಕ್ಕೂ ಚಲೋ. ನೆಲಕ್ಕೆ ಹೆಂಗೆ ಚಲೋ? ಸಿಕ್ಕಾಪಟ್ಟಿ ತಪ್ಪು ಹಸಿರೆಲೆ ಗೊಬ್ಬರ ನಮಗೆ ಕಾಳು. ದನಗಳಿಗೆ ಮೇವಿಗಾಗಿ ಒಂದು ಗಿಡ ಒಂದು ಮೇವು ಹಾಕ್ತದೆ. ಇಷ್ಟೊಂದಾಗಿ ಬರ್ತದೆ. 2 ಬಗ್ಸಿ ಕಾಳು ಉಣ್ತದೆ. ಈಗ ತಕ್ಷಣ ನೀವು ನಮ್ಮ ಹೊಲಕ್ಕೆ ಬಂದು ನೋಡಿದ್ರೆ ಒಂದು ಗಿಡ ನಿಮ್ಮ ಹೊಲಕ್ಕೆ ಬರ್ತೇವ್ರಿ, ಅದಕ್ಕೆ ಬಂದಿದ್ದೀವಿ ನಿಮ್ದು ಈಗ ಶಾರ್ಟ್ ಮಾಡ್ಲಿಕ್ಕೆ. ನಿಮ್ದು ಇನ್ನೊಂದು ಪೂರ್ತಿ ಹೆಸರು ಹೇಳ್ಬಿಟ್ರಿ ವೀಕ್ಷಕರಿಗೆ. ನಮ್ಮ ಹೆಸರು ಮಲ್ಲೇಶಪ್ಪ, ತಂದೆ ಮುರುಗಪ್ಪ, ಕಲ್ಯಾಣ ಶೆಟ್ಟಿ, ಲೋಣಿ ಬಿಕೆ. ನನ್ನ ಮುಖ್ಯ ಉದ್ಯೋಗ ಟೈಲರಿಂಗ್. ಅದು ಮುಖ್ಯವಾಗಿ ಹೇಳ್ಬೇಕು. ನಾನು ಪೂರ್ವ ಕಾಲದಾಗ ನಮ್ಮ ಮಂತ್ಯಂದ ಉದ್ಯೋಗ ಟೈಲರಿಂಗ್. ಇವತ್ತಿಗೂ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ. 50 ವರ್ಷ ಆಯ್ತು ನಾನು ಟೈಲರಿಂಗ್ ಮಾಡ್ತಾ ಇದ್ದು. ಈ ಅಗ್ರಿಕಲ್ಚರ್ ಅನ್ನೋದು ಹವ್ಯಾಸವಾಗಿ ಬಳಸ್ಕೊಂಡಿದ್ದೀನಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ನಮ್ಮ ಶ್ರೀಮತಿಯವರ ಪ್ರೇರಣೆ ಐತಿ. ಯಾಕಂದ್ರೆ ನಾನೊಂದು ತೀರ ನೀನೊಂದು ತೀರ, ನಾವು ಮಾಡೋದು ಕೆಲವಕ್ಕೂ ಎಸ್ ಅಪ್ಪಾರ. ಅದೇ ಒಂದು
ಸೌಭಾಗ್ಯ. ಬರ್ತೇವೆ ರೀ ಒಮ್ಮೆ ಲೋಣಿಗೆ ಬಂದು ಹೊಲ್ದೇಶ ಮಾಡ್ತೀವಿ. ಈಗ ರೀ ಸರ್ಟಿಫಿಕೇಟ್ ತಂದ ನೋಡಿ ಸಾಹೇಬ್. ಬರ್ರಿ ಸರ್ ನೀವು ಬರೀ ಥ್ಯಾಂಕ್ ರೇಷ್ಮೆ ಬೆಳೆಗಾರರು ನಮ್ಮಲ್ಲಿ ಪೈನಾಪಲ್ ಆರ್ಗ್ಯಾನಿಕ್ ಯಾವ ಗಿಡ ಹೆಂಗೆ ಅಂದ್ರೆ ಸರ್ ಎಸ್ ಸರ್ ಎಸ್ ಮೇಡಮ್ ನಿಮ್ಮ ಹೆಸರು ಹೇಳಿ ವೀಕ್ಷಕರು. ನನ್ನ ಹೆಸರು ಅಂಕಿತಾ ಭೀಮನ್ ಪಾಟೀಲ್. ಅಲ್ಲಿ ಒಂದು ಸ್ವಲ್ಪ ಯಾರು ಹಿಡಿತೀರಿ ನೋಡ್ರಿ ಅಷ್ಟೇ. ಸ್ಪೀಕರ್ ಮುಂದೆ ನನ್ನ ಹೆಸರು ಅಂಕಿತಾ ಭೀಮನ್ ಪಾಟೀಲ್. ಜೋರು ಮಾತಾಡ್ರಿ ಕೇಳಿಸ್ಬೇಕು ವೀಕ್ಷಕರಿಗೆ, ರೈತರು ನೋಡ್ತಾರ್ರಿ ಇದನ್ನು. ನನ್ನ ಹೆಸರು ಅಂಕಿತಾ ಭೀಮನ್ಗೌಡ್ ಪಾಟೀಲ್ ಅಂತ ಹೇಳಿ. ಹಾಂ. ನಾವು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಬತ್ಮುಂಕಿ ಗ್ರಾಮದಿಂದ ಮಾತಾಡೋದು. ಹಾಂ. ನಾನು ಮನ್ಯಾಗ ಲಿಂಬೆ ಉಪ್ಪಿನಕಾಯಿ ಮಾಡ್ತೀನಿ. ಇದರಲ್ಲಿ ಒಟ್ಟು ಆಯಿಲ್ ಹಾಕಂಗಿಲ್ಲ. ಆಮೇಲೆ ಆರ್ಗ್ಯಾನಿಕ್ ನಿಂಬೆ ಹಣ್ಣು ಮತ್ತು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಆಮೇಲೆ ಮಸಾಲೆ ಹಾಕಿ ಉಪ್ಪಿನಕಾಯಿ ಮಾಡ್ತೀನಿ. ನೀವು ಅದನ್ನು ಮಷಿನ್ದೊಳಗೆ ಮಾಡ್ತೀರಿ ಕೈಲೇ ಮಾಡ್ತೀರಿ? ಕೈ ಒಳಗೆ ಇಷ್ಟೆಲ್ಲ ಕೈ ಒಳಗೆ ಮಾಡ್ತೀರಿ, ಮಷಿನ್ ಇನ್ನೂ ತೊಗೊಂಡಿಲ್ಲ? ಏನು ಮಷಿನ್ ತಗೊಂಡು. ಅಚ್ಚಾ, ನಿಮ್ಮ ಎಜುಕೇಷನ್ ರೀ ಮೇಡಮ್? ನನ್ನ ಎಜುಕೇಶನ್ BA ಮುಗಿದಿದ್ರಿ. ನಿಮ್ಮ ಪ್ರಾಪರ್ ಬದುಕುಣಿಗಿನೂ ಬೇರೆ ಊರು? ನಮ್ಮ ಪ್ರಾಪರ್ ಬತ್ಮುಂಕಿನೇ ಸರ್. ಕೊಟ್ಟಿದ್ದು ಬತ್ಮುಂಕಿ, ಬಟ್ ಸೋಲಾಪುರ. ಅಚ್ಚಾ, ಹಾಂ. ಈಗ ಇದು ಹೆಂಗೆ ಮಾಡ್ತೀರಿ? ಬೆಲ್ಲ ಎಷ್ಟೆಷ್ಟು ಪ್ರಮಾಣದಾಗ ಕೂಡಿಸ್ತೀರಿ ರೈತರಿಗೆ ಹೇಳ್ರಿ? ಅದು ಲಿಂಬೆ ಹಣ್ಣಿನ ಮೊದಲು ಲಿಂಬೆ ಹಣ್ಣನ್ನು ಹೆಂಗೆ ಮಾಡ್ಕೋತೀರಿ? ಲಿಂಬೆ ಹಣ್ಣು ಕಟ್ ಮಾಡ್ತೀವಿ ಸರ್. ಹಾಂ. ಕಟ್ ಮಾಡಿ ಲಿಂಬೆ ಹಣ್ಣು ಕೆಲವೊಂದು ಸೈಜ್ ಸಣ್ಣ ದೊಡ್ಡ ಇರ್ತವೆ, ಕೆಲವೊಂದು ಸೈಜ್ ಸಣ್ಣ ದೊಡ್ಡ ಇರ್ತಿರ್ತಾವೆ. ಸೊ ಅದ್ರ ಮೇಲೆ ಬೆಲ್ಲ ಮಾಪ್ ಮಾಡಿ ಹಾಕ್ತೀವಿ. ಬೆಲ್ಲ ಮಾಪ್ ಮಾಡಿ. ಹಾಂ. ಈಗ ನೀವು ಇದನ್ನು ಎಲ್ಲಿ ಸೇಲ್ ಮಾಡ್ತೀರಿ? ನಾ ಫಸ್ಟ್ ಮಾಡಿಕೊಟ್ಟಿದ್ದು ಧಾರವಾಡ ಕೃಷಿ ಮೇಳದಲ್ಲಿ. ಹಾಂ. ಸೊ ನನಗೆ ಜಾಸ್ತಿ ಆರ್ಡರ್ ಬರ್ಲತ್ತದು ಹುಬ್ಳಿ ಧಾರವಾಡ ಕಡೆ ಜಾಸ್ತಿ ಆರ್ಡರ್ ಬರ್ತದೆ. ಈಗ ಲಿಂಬೆ ಉತ್ಪನ್ನದೊಳಗೆ ಇದು ಒಂದೇ ಮಾಡ್ತೀರಿ ಮೇಡಮ್? ಮತ್ತೆ ಬೇರೆ ಬೇರೆ ಮಾಡ್ತೀರ? ಇಲ್ಲ ಸರ್, ನಾನು ಉಪ್ಪಿನಕಾಯಿ ಒಂದೇ ಮಾಡ್ತೀರಿ ಅಂದ್ರೆ ಯಜಮಾನ್ರು ಉಪ್ಪಿನಕಾಯಿ ಅಷ್ಟೇ ಮಾಡುತ್ತೆ ಹೇಳಿ. ಹಂಗೇನಿಲ್ಲ. ಯಾಕೆ ನಾನು ನಿಮ್ಗೆ ಹೇಳಕತ್ತೀನಿ ಅಂದ್ರೆ ಲಿಂಬೆ ಉತ್ಪನ್ನದೊಳಗೆ ಲಿಂಬೆ ಪೌಡರು ಮಾಡ್ಬೋದು, ಅಂದರೆ ಲಿಂಬೆ ಬೀಜನೂ ತೆಗೆದು ಮಾರ್ಬೋದು ನೀವು. 500 ರೂಪಾಯಿ ಕಿಲೋ ನಿಂಬೆ ಬೀಜ ಅದ್ರಿ. ಇಲ್ಲ ಸರ್, ಬೀಜ ತೆಗೆದೇ ನಾವು ಈಗ ಅಗಿ ಮಾಡ್ತಾ ಇದ್ದೀವಿ. ಅಗಿ ಮಾಡ್ತೀರಿ? ಯಾವ ಅಗಿ ಮಾಡ್ತೀರಿ? ನಿಂಬೆ ಅಗಿ ಜಾತಿ ಅದು ಬಹಳ ಮುಖ್ಯ ಅದ್ರಿ. ಅದು ಒಂದೇ ಡಿಮಾಂಡ್ ಅದ್ರಿ. ಈಗ ಬಿಜಾಪುರ ಡಿಸ್ಟಿಕ್ ವರ್ಲ್ಡ್ ವೈಡ್ ಇದು ಮಾಡ್ಯಾರ, ಹಬ್ ಮಾಡ್ಯಾರ. ನಿಮ್ಗೆ ನಾಳೆ ಆರ್ಡರ್ ಬಂದರೆ ಕಾಗಜಿ ನಿಂಬೆ ನಮ್ಮ ಬೀರಪ್ಪಣ್ಣ ಒಗ್ಗಿ ಮಾಡ್ತಾರೆ ಸರ್. ನಮ್ಮ ಪ್ರಾಡಕ್ಟ್ ಹೆಸರು ಅದೇ ಕಾಗಜಿ ನಿಂಬೆನೇ ಸರ್. ಏನಾಗಲಿ ಮುಂದೆ ಸಾಗುನಿ. ಹೌದು, ಕಾಗಜಿ ನಿಂಬೆ ಅಂತ ಮಾಡಿರಲ್ಲ? ವೆರಿ ಗುಡ್. ನಾನು ಈಗ ಅಷ್ಟೇ ಸ್ಟಾರ್ಟ್ ಮಾಡೀನಿ ಸರ್. ಎರಡು ತಿಂಗಳಾಯ್ತು ಸರ್. ಎಷ್ಟು ನಿಂಬೆ ಗಿಡ ಅವು ಸರ್? ಈಗ ನಂಬಲ್ಲಿ 100 ನಿಂಬೆ ಗಿಡ ಅದಾವೆ ಸರ್. ಹಾಂ, 100 ಹಿಂಗೆ ಮಾಡ್ತೀವಿ. ಈ ನಂಬಲ್ಲಿ ಇರಲಿಲ್ಲ ಅಂದ್ರೆ ನಾವು ಅಲ್ಲಿ ಲೋಕಲ್ ರೈತರ ಕಡೆ ತೋತೀವಿ. ಅಂದ್ರೆ ಹಣ್ಣು ಕಾಯಿನೇ ಬೇಕು ಸರ್. ಈ ನಿಂಬೆ ಒಳಗೆ ಜಾಸ್ತಿ ಎಲ್ಲ ಕಾಯಿನೇ ಇರ್ತಾರಲ್ಲ ಎಲ್ಲ. ನಮ್ಮ ಗಿಡದ ಕೆಳಗೆ ಒಂದು 10 ಡಾಗ್ ನಿಂಬೆಕಾಯಿ ಹಣ್ಣು ಬಿದ್ದವು. ಈ ಕುಡ್ತೀನಿ ಗಾಸಿಕೆ ನಿಂಬರಿಗೆ ನಮ್ಮಲ್ಲಿ ಬಂದು ಹೋಯ್ತದೆ. ನಮ್ಮಲ್ಲಿ ಮಾಡ್ಕೊಂಡು 400 ನಿಂಬೆ ಗಿಡ ಅವ್ರಿ. ಮಾಡೋರು ಬೇಕಲ್ಲ ಮನ್ಯಾಗ, ಎಲ್ಲರೂ TV ನೋಡೋರಿ ಅದ. ಹಿಂಗಾಗಿ ಆಗೋದಿಲ್ಲ. ವೆರಿ ಗುಡ್, ಮಾಡಿರಿ. ಕಾಗಜಿ ನಿಂಬೆ ಬಳಸ್ರಿ. ಇನ್ನು ಮುಂದಾದರೂ ಗಿಡ ಹತ್ತಿರು ಕಾಗಜಿ ನಿಂಬೆ ಹತ್ತಿರಿ. ಈ ಕಾಗಜಿ ನಿಂಬೆ ಬೀರಪ್ಪ ಹೋಗಿ ಬಂದು 1 ನಂಬರ್ ಸಿಗ್ತವೆ ನಿಮ್ಗೆ. ತಾಂಬ ಗೊತ್ತಂದ್ರೆ ಬೀರಪ್ಪ ಹೋಗಿ ಸಿಗ್ತಾವೆ. ಇವು ಇಷ್ಟೇ ಬಿಟ್ಟು ಇದೇನು ಜೇನು ಪಡಿಗೆ ಇಟ್ಟು ಜೇನು ಸಾಕಾಣಿಕೆ ಇದೆ ಸರ್. ಜೇನು ಸಾಕಾಣಿಕೆನೂ ಮಾಡ್ತೀವಿ ಸರ್. ಹ್ಯಾಂಗೆ ಮಾಡ್ತೀರಿ ಅದನ್ನು? ಅದು ಜೇನು ಪೆಟ್ಟಿಗೆ ಸಾಕಿದೆ ಸರ್. ಈಗ ಮೊನ್ನೆ 15 ದಿವಸದಿಂದ ಜೇನು ತೆಗ್ದಿದೆ. ಅದರೊಂದು ಒಂದು 2 ಲೀಟ್ರ್ ಬಂದಿದೆ. ನಾವು ಬಿಜಾಪುರ JD ಆಫೀಸ್ ಒಳಗೆ ಕಾರ್ಯಕ್ರಮ ಇತ್ತು, ಅಲ್ಲಿ ಹೋಗಿದ್ದೆವು. ಅಲ್ಲಿ DC ಸರು ಮತ್ತು ಜಿಲ್ಲಾ ಪಂಚಾಯತ್ CO ಸರು 2 ಬೋಟಲ್ ತೆಗೆದು ಸದ್ಯಕ್ಕೆ ಜೇನು ಅದನ್ನು ಸಾಕಾಣಿಕೆ ಮಾಡ್ತೀವಿ. ಯಾರು ಪೆಟ್ಟಿಗೆ ಬೆಳೆದ್ರು ಪೆಟ್ಟಿಗೆನೂ ಕೊಡ್ತೀವಿ. ಯಾಕಂದ್ರೆ ನಾವು ಇದ್ರೊಳಗೆ ವಿಡಿಯೋದೊಳಗೆ ನಿಮ್ಮ ಫೋನ್ ನಂಬರ್ ಹಾಕಿರ್ತೀವಿ. ಆ ಫೋನ್ ನಿಮಗೆ ಮಾಡ್ತಾರೆ ರೈತರು. ನಮ್ಗೆ ಇಷ್ಟು ಬಾಕ್ಸ್ ಬೇಕು, ಇಷ್ಟು ನಿಂಬೆಕಾಯಿ ಉಪ್ಪಿನಕಾಯಿ ಬೇಕು, ಏನು ಇವೆಲ್ಲ ನಿಮಗೆ ನಾವು ಇದು ಒಂದು ನಮೂನಿ ಪ್ರಚಾರ ಇದೆ ಇದು. ಹಾಂ, ನಿಮ್ಗೆ ಆರ್ಡ್ರೂ ಬರ್ಬೋದು. ನಿಂಬೆಕಾಯಿ ಬೇಕು ಆಲ್ರೆಡಿ 5 ವರ್ಷ ದಾಲ್ಚಿನ್ನಿ, ಲವಂಗ, ಜೇನುಕಾಯಿ
ಅವೆಲ್ಲ ಇದು ಕೂಡ ತರಿಸ್ತಾ ಇದ್ದೀವಿ. ನೀವು ಮಾಡ್ತಾ ಇದ್ದೀರಿ ಆಲ್ರೆಡಿ ತೋಡಲ್ಲಿ ಹಚ್ಚಿದೀವಿ ಈಗ. ನೋಡ್ರಿ ರೈತ ಬಾಂಧವರೇ, ಇವರು ಬರೀ ಉಪ್ಪಿನಕಾಯಿ ಒಂದೇ ಮಾಡೋದಿಲ್ಲ, ಏನು ಸಾಕಾಣಿಕೆ ಮಾಡ್ತಾರೆ. ಸಿಕ್ಕಾಪಟ್ಟೆ ಇವು ದಾಲ್ಚೀನಿ ಏಲಕ್ಕಿ ಎಲ್ಲ ಅಗಿನೂ ಸಪ್ಲೈ ಮಾಡ್ತಾರೆ ನಿಮಗೆ. ಇವ್ರ ನಂಬರ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಸ್ಕ್ರೀನ್ ಮೇಲೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದನ್ನು ನೀವು ಇವರಿಂದ ಏನು ಬೇಕಾದರೂ ತರಿಸ್ಬೋದು. ಇಲ್ಲೇ ಭಾಳ ಸಮೀಪದ ಊರು ಇಂಡಿಯಿಂದ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್? 12 ಕಿಲೋಮೀಟರ್ ಇಂಡಿಯಿಂದ 12 ಕಿಲೋಮೀಟ್ರ್ ಆಗುತ್ತೆ ಬತ್ತಗುಣಿಗೆ. ಆರಾಮ್ ನಿಮ್ಗೆ ಸಪ್ಲೈ ಮಾಡ್ತಾರೆ, ಆರಾಮ್ ಒಯ್ಯಿರಿ ನೀವು. ಮತ್ತು ಇಷ್ಟಕ್ಕೆಲ್ಲ ಸ್ಫೂರ್ತಿದಾಗಿ ಯಾರು ಅನ್ನೋದು ಇಷ್ಟಕ್ಕೆಲ್ಲ ಸ್ಫೂರ್ತಿದಾಯಕ ಯಾರಂದ್ರೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಹೆಡ್ ಆಗಿರುವಂಥ ಶಿವಶಂಕರ ಮೂರ್ತಿ ಸರ್. ಅವ್ರು ತುಂಬ ಪ್ರೋತ್ಸಾಹ ಕೊಡ್ತಾರೆ ನಮಗೆ. ಶಿವಶಂಕರ ಮೂರ್ತಿ ಸರ್, ಇಂಡಿ ಇದು ಕಾಲೇಜ್ ಇದ್ರಿ, ಕೃಷಿ ವಿಜ್ಞಾನ ಕೇಂದ್ರದಿಂದ ಅವ್ರಿಗೆ ಸ್ಕೋಪ್ ಸಿಕ್ಕದ, ಅದನ್ನು ಹೇಳ ಬಯಸ್ತಾರೆ ಅವರು. ನೀವು ಅವರಿಂದ ಸ್ಕೋಪ್ ತಗೊಳ್ರಿ. ದಯವಿಟ್ಟು ಇಂಡಿ ರೈತರು ನೋಡ್ತಾ ಇದ್ರೆ, ಈ ಪ್ರೋಗ್ರಾಮ್ ನೋಡ್ತಾ ಇದ್ರೆ ದಯವಿಟ್ಟು ಇಂಡಿ ರೈತರು ಬಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಡ್ರಿ. ಯಾಕಂದ್ರೆ ಅವರು ಆಫೀಸರು ಪ್ರತಿಯೊಬ್ಬರ ಹೊಲಕ್ಕೆಲ್ಲ ಹೋಗಿ ವಿಸಿಟ್ ಕೊಟ್ಟು ಇದು ಮಾಡ್ಲಿಕ್ಕೆ ಆಗಂಗಿಲ್ಲ. ದಯವಿಟ್ಟು ರೈತರು ಬಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಸಿಟ್ ಕೊಟ್ಕಿರಂದ್ರೆ ನಾವು ಈ ಥರ ಮಾಡ್ಬೇಕಂತಿದ್ದೀವಿ ಸರ್, ನಮ್ಮ ಪ್ರೋತ್ಸಾಹ ಕೊಡಿ ಅಂತ ಅವ್ರಿಗೆ ಕೇಳ್ರಿ. ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಅವರು ನಮ್ಮ ಈ ಲಿಂಬೆ ನಾಡಿಗೆ ಮಲ್ನಾಡು ಮಾಡ್ಬೇಕಂತ ಬಂದಾರ. ದಯವಿಟ್ಟು ಎಲ್ಲ ರೈತರು ಬಂದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಆಮೇಲೆ ಎಲ್ಲ ರೈತರು ಬೆಳೀರಿ ಸರ್, ತುಂಬಾ ಹೆಲ್ಪ್ ಮಾಡ್ತಾರೆ. ನೋಡಿರಿ ರೈತ ಬಾಂಧವ್ರಿ, ಈ ಸಬ್ಜೆಕ್ಟ್ ಯಾರೂ ಹೇಳಲ್ಲ. ಅವರಿಂದ ನೀವು ಅಸಿಸ್ಟೆಂಟ್ಸ್ ತೋರಿ ಅಂತ ಹೇಳಕತ್ತಾರೆ ಮೇಡಮ್. ಅವ್ರು ತೊಗೊಂಡು ಉದ್ಧಾರ ಆಗ್ಯಾರ ಅಂತ ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ದಾರೆ. ಇನ್ನೊಂದು ಮೇಡಮ್, ಈ ನಿಂಬೆಕಾಯಿ ನಿಮ್ಮ ಪ್ರಾಡಕ್ಟ್ಗಳನ್ನ ಬಿಜಾಪುರದಾಗ ಎಲ್ಲಿ ಸಪ್ಲೈ ಮಾಡ್ತೀವಿ? ಬಿಜಾಪುರ ಹಳ್ಳಿ ಮನೆ ಹೋಟೆಲ್ಗೆ ನಾವೇ ಕೊಡ್ತೀವಿ. ಬಿಜಾಪುರಲ್ಲಿ ಹಳ್ಳಿ ಮನೆ ಅಂತೇಳಿ ಒಂದು ಹೋಟೆಲ್ ಇದೆ ಸರ್. 2 ಹೋಟೆಲ್ ಮಾಡಿದ್ದಾರೆ ಅವರು. ಮಲ್ಲು ಹಟ್ಟಿ ಅಂತೇಳಿ. ಅವರು ಸಿರಿಧಾನ್ಯಗಳಿಂದ ಊಟ ಕೊಡ್ತಾರೆ. ಅವರು ಹೋಟೆಲ್ ಬಟ್ ನಮ್ಮಲ್ಲಿ ಮಲ್ಲೂರ ಹತ್ರ ಹೋದ್ರೆ ಸಿಗ್ತದೆ. ಹೆಚ್ಚು ಗೋಮೂತ್ರ, ಗೋ ಅರ್ಕನ್ನು ಇದನ್ನ ಮಾಡ್ರಿ, ಇವು ಆರ್ಗ್ಯಾನಿಕ್ ಬೆಲ್ಲನ ಉಪಯೋಗ ಮಾಡ್ರಿ. ಎಲ್ಲರಿಗೂ ಈ ರೈತರಿಗೆ ಇದನ್ನು ಶೇರ್ ಮಾಡಿರಿ, ದಯಮಾಡಿ ಶೇರ್ ಮಾಡಿ. ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ ಅಂತ ತಿಳ್ಕೊಂಡು ನಾ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ ಈ ಕಾಲೇಜಿದ್ದು. ನಮಸ್ಕಾರ, ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಕಿಸಾನ್.